ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನೇತ್ರ ರಘು ಯೂಟ್ಯೂಬ್ ಚಾನಲ್. ಇದು ಬಂದು ಮಂಗಳವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ನಾವು ಸಿಸ್ಟರ್ಸ್ ಎಲ್ಲ ಮೈಸೂರಿಗೆ ಹೋಗಬೇಕು ಚಾಮುಂಡಿ ಬೆಟ್ಟಕ್ಕೆ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಫಸ್ಟ್ ಅಡುಗೆ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಊರಿಂದ ಅತ್ತೆ ಕಾಳು ಕೊಟ್ಟು ಕಳಿಸಿದ್ರು. ಸೊ ಹಸಿ ಕಾಳು ಹಾಕಿ ಮತ್ತು ಅರಿವೆ ಸೊಪ್ಪು ಹಾಕಿ ಉಪ್ಸಾರು ಮಾಡಿ ಟಿಫನ್ಗೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೀನಿ, ಜೊತೆಗೆ ಕಾಳು ಪಲ್ಯ. ಸೊ ಇದೆಲ್ಲ ಮುಗಿಸಿ ನಮ್ಮ ಪಾಪನ್ನ ರೆಡಿ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಅವಳನ್ನ ಸ್ಕೂಲಿಗೆ ಕಳಿಸಿ ನನ್ನ ಮನೆ ಕೆಲಸ ಎಲ್ಲ ಮುಗಿಸಿ ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ಫೈನಲ್ ಆಗಿ ಈ ರೀತಿ ರೆಡಿ ಆಗಿದ್ದೀನಿ. ಪೂಜೆ ಎಲ್ಲ ಮುಗಿಸಿ ಹೇಗೆ ಕಾಣಿಸ್ತಾ ಇದ್ದೀನಿ. ಸೊ ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. 11:30 ಟ್ರೈನ್ ಇರೋದು. 11:25ಗೆ ಬಂದಿದ್ದೀವಿ. ನಮ್ಮ ಅಕ್ಕನ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ. ರೈಲ್ವೆ ಸ್ಟೇಷನಲ್ಲಿ ವೇಟ್ ಮಾಡ್ತಿದ್ವಿ. ಟ್ರೈನ್ ಕೂಡ ಇನ್ನೂ ಬಂದಿಲ್ಲ ಫ್ರೆಂಡ್ಸ್. ನಾವು ಅವಾಗಿಂದ ವೇಟ್ ಮಾಡ್ತಿದ್ದೀವಿ ಇವ್ರಿಗೋಸ್ಕರ. ಅಂತೂ ಇಂತೂ 11:30 ಬರಬೇಕಾಗಿತ್ತು ಟ್ರೈನು. 11:45 ಬಂತು. ಸೊ ಆರಾಮಾಗಿ ಸೀಟ್ ಕೂಡ ಸಿಕ್ತು. ಹಾಗೆ ಒಂದು ಸೆಲ್ಫಿ ತಗೊಂಡು ಕೂತ್ಕೊಂಡಿದ್ದೀವಿ. ಅಪರೂಪಕ್ಕೆ ಸಿಕ್ಕಿದ ಫ್ರೆಂಡ್ಸು ತುಂಬ ಡೀಪ್ ಡಿಸ್ಕಷನ್ ಮಾಡಿದ್ರು. ನಾನು ಇದಕ್ಕೆ ಮುಂಚೆನೂ ಟ್ರೈನಲ್ಲಿ ತುಂಬ ಸಲ ಹೊರಡಿದ್ದೀನಿ, ಬಟ್ ಯಾವತ್ತೂ ಈ ಥರ ಆಗಿರಲಿಲ್ಲ. ಏನಪ್ಪ ಆಯಿತು ಅಂದರೆ ಬರ್ತಿದ್ದಂಗೆ ಟೈಮ್ ಆಯಿತು ಅಂದ್ಬಿಟ್ಟು ಅರ್ಜೆಂಟಾಗಿ ಟಿಕೆಟ್ ತೊಗೊಂಡೆ. 5 ಟಿಕೆಟ್ ತೊಗೋಬೇಕಿತ್ತು. 5 ಟಿಕೆಟ್ದು ದುಡ್ಡು ಕೂಡ ನಾನು ಕೊಟ್ಟಿದ್ದೀನಿ. ಬಟ್ ಅವ್ರು ನಮಗೆ ಕೊಡಬೇಕಾದ್ರೆ ಬರೀ 4 ಮೆಂಬರ್ಸ್ ಟಿಕೆಟ್ ಕೊಟ್ಟಿದ್ದಾರೆ. ಒಂದು ಟಿಕೆಟು ಮೈನಸ್ ಆಗಿದೆ. ಸೊ ನಾನು ಅದನ್ನು ಚೆಕ್ ಮಾಡ್ಕೊಂಡಿಲ್ಲ, ನಾವು ನೋಡ್ಕೊಂಡಿಲ್ಲ. ಆಲ್ಮೋಸ್ಟ್ ಟ್ರೈನ್ ಹತ್ತಿ ನಿಯರ್ ಮೈಸೂರು ಹತ್ತತ್ರ ಹೋಗ್ಬಿಟ್ಟಿದ್ದೀವಿ. ಅವಾಗ ಚೆಕಿಂಗ್ ಅವ್ರು ಬಂದು ಚೆಕ್ ಮಾಡಿ ಮತ್ತು ಫೈನ್ ಕೂಡ ಹಾಕಿದ್ರು. 350 ರುಪೀಸು ಫೈನ್ ಕೂಡ ಕಟ್ಟಿ ಫೈನಲ್ ಆಗಿ ಬಂದು ಮೈಸೂರಿಗೆ ತಲುಪಿದ್ವಿ. ಹೋಗ್ತಿದ್ದು ಜೋಶೇ ಇಲ್ದಂಗೆ ಆಗೋಯ್ತು, ತುಂಬ ಬೇಜಾರಾಯಿತು. ಸೊ ಪ್ಲೀಸ್ ಯಾರೇ ಹೋಗ್ಬೇಕಾದ್ರೂ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲಾಗಿ ಬೆಟ್ಟದ ಹತ್ರ ಬಂದು ಈಗ 2:30ಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಲಾಸ್ಟ್ ಟೈಮ್ ಆಶ್ರಮದಲ್ಲಿ ಹೋದಾಗೆಲ್ಲ ಡೈರೆಕ್ಟ್ ಬೆಟ್ಟದ ಮೇಲಕ್ಕೆ ಹೋಗ್ತಿದ್ವಿ, ಬಟ್ ಈ ವರ್ಷ ಬೆಟ್ಟ ಹತ್ತಬೇಕು ಅಂತ ಡಿಸೈಡ್ ಮಾಡಿ ಬೆಟ್ಟ ಹತ್ತಾಯಿದ್ದೀವಿ. ಬೆಳಗ್ಗೆ ಕುಂಕುಮ ಹಚ್ಚಿ ಫ್ರೆಂಡ್ಸ್ ಕಾಳುಗಳೆಲ್ಲ ಕೆಂಪಾಗಿದ್ದಾವೆ ಮತ್ತು ಸ್ಟೆಪ್ಸ್ ಹತ್ತಕ್ಕೂ ಆಗ್ತಾಯಿಲ್ಲ. 300 ಸ್ಟೆಪ್ಸ್ ಕಂಪ್ಲೀಟೆಡ್. ಮುನ್ನೂರೈವತ್ತು 400 ಮೆಟ್ಲು ಹತ್ತಿದ್ದೀವಿ. ಅಷ್ಟಕ್ಕೇ ಫುಲ್ ಸುಸ್ತಾಗಿ ಕೂತಿದ್ದೀವಿ ಫ್ರೆಂಡ್ಸ್. ನಮ್ಮ ಗ್ಯಾಂಗವ್ರು ಇನ್ನೇ ಇಬ್ಬರಲ್ಲಿ ಬರ್ತಿದ್ದಾರೆ ನೋಡಿ, ಉಸ್ಸಪ್ಪ ಅಂದ್ಕೊಂಡು. ಮಂಜಿಕಾಯ್ ಹೆಂಗಿದೆ ಸಿಚುವೇಶನು, ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಶಿಲ್ಪಕ್ಕ ಹೆಂಗೈತೆ? ಇದಕ್ಕೆ ಮುಂಚೆ ಹತ್ತಿದ್ರಾ? ಇದೆ ಫಸ್ಟ್. ಬನ್ನಿ ಇನ್ನ ಬೇಜಾನೈತೆ ಹತ್ತದು. ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ಫಸ್ಟ್ ಟೈಮ್ ಚೆನ್ನಾಗಿತ್ತಾ? ಇನ್ನೂ ಎಷ್ಟು ಹತ್ತಬೇಕು? 400. ಹತ್ತತ್ಯಾ? ಇದೆ ಎನರ್ಜಿ. ಓಕೆ, ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡೋಣ ಅಂತೇಳಿ ರೆಸ್ಟ್ ಮಾಡ್ತಾಯಿದ್ದೀವಿ. ಅಂತೂ ಇಂತೂ ಕೂತು ನಿಂತು ಸುಸ್ತಾಗಿ 800 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ರಿ. ಕಂಪ್ಲೀಟ್ ಆಯ್ತಾ? ಇನ್ನು ಎಷ್ಟಿದೆ ಬ್ಯಾಲೆನ್ಸು? ಹತ್ತೀರಾ? ಇದೇ ಜೋಶ್ ಇರಲಿ. 2:30ಇಂದ 3:40ವರೆಗೂ ಸ್ಟೆಪ್ಸ್ ಹತ್ತಿದ್ದೀವಿ. ಸೊ ಈಗ ದರ್ಶನಕ್ಕೆ ನಿಂತ್ಕೊಂಡ್ವಿ. ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ 6 o'clock ಆಯಿತು. ಹಂಗೂ ತುಂಬ ರಶ್ ಇತ್ತು. ಮಂಗಳವಾರ ಆದ್ರೂ ತುಂಬ ಜನ ಸೇರಿದರು. ಸೊ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಸ್ವಲ್ಪ ಎಲ್ಲ ಓಡಾಡಿಕೊಂಡು ಅಲ್ಲೇ ಸೆಲ್ಫಿ ಎಲ್ಲ ತಗೊಂಡು ಈಗ ಮನೆ ಕಡೆ ಹೊರಟಿದ್ದೀವಿ. ಸೊ ರೈಲ್ವೆ ಸ್ಟೇಷನ್ಗೆ ಈಗ ಆಟೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಾವು ದರ್ಶನ ಎಲ್ಲ ಮುಗಿಸಿ ಬೆಟ್ಟದಿಂದ ಕೆಳಗಡೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 7:40 ಆಗಿತ್ತು. 8:25ಗೆ ಟ್ರೈನ್ ಇತ್ತು. ಸೊ ಆ ಟ್ರೈನ ಕ್ಯಾಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋದ್ವಿ ರೈಲ್ವೆ ಸ್ಟೇಷನ್ಗೆ. ಸೊ ಹೋಗಿ ಟಿಕೆಟ್ ತೊಗೊಂಡು ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ನೈಟ್ ಕೂಡ ಟ್ರೈನ್ ನಮಗೆ ಲೇಟಾಗಿ ಬಂತು. 8:30 ಬತ್ತು 25 ಇದ್ದಿದ್ದು. ಸೊ ಬಟ್ ಏನು ಅಂದರೆ ಟ್ರೈನು ಫುಲ್ಲು ಖಾಲಿ ಇತ್ತು, ರಶ್ ಇರಲಿಲ್ಲ, ಫ್ರೀಯಾಗಿತ್ತು.
ಸೊ ಆರಾಮಾಗಿ ಕುತ್ಕೊಂಡು ಫ್ರೀಯಾಗಿ ಬಂದ್ವಿ. ಚೆನ್ನಾಗಿತ್ತು ಒಂಥರ. ಸೊ ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ 10:45 ಕಂಪ್ಲೀಟೆಡ್ ಆಗಿತ್ತು. ಸೊ ಹೊಟ್ಟೆ ಹಸ್ಬಿಟ್ಟಿತ್ತು, ಬೆಳಗ್ಗೆಯಿಂದ ಯಾರೂ ಸರಿಯಾಗಿ ಊಟ ಮಾಡಿರಲಿಲ್ಲ. ಹಾಗಾಗಿ ಅಲ್ಲೇ ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಕರ್ಕೊಂಡೋಗಿ ಬರ್ತೀವಿ ಅಂತೇಳಿದರು ನಮ್ಮಣ್ಣ. ಸೊ ಅವ್ರಿಗೋಸ್ಕರ ರೋಡಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿ ಅವರೆಲ್ಲ ಎಲ್ಲರೂ ಕರ್ಕೊಬಂದು ಮನೆಗೆ ಬಿಟ್ಟರು. ಇವತ್ತಿನ ಡೇ ಹೀಗಿತ್ತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೋಡಿ ನನ್ನ ಹಸ್ಬೆಂಡ್ ಬಂದರು ಕರ್ಕೊಂಡೋಗೋದಕ್ಕೆ. ಇವತ್ತಿನ ಡೇ ಹೀಗಿತ್ತು. ಥ್ಯಾಂಕ್ ಯು.